ಮುಸಲ್ಮಾನ ಬಾಂಧವರ ಪವಿತ್ರ ರಂಜಾನ್ ತಿಂಗಳ ಉಪವಾಸ ವ್ರತದಲ್ಲಿ ಪಾಲ್ಗೊಂಡು ಬೆಳಿಗ್ಗೆ 5 ಗಂಟೆಯಿಂದ ಸಂಜೆ 6:30ರವರೆಗೂ ಉಪವಾಸವಿದ್ದು ಸುಮಾರು 1 ತಿಂಗಳ ಕಾಲ ವ್ರತಾಚರಣೆಯನ್ನು ನಡೆಸಲಾಗುತ್ತೆ. ಕೊಡಗಿನ ಗಡಿ ವಿರಾಜಪೇಟೆಯ ಪೆರಂಬಾಡಿ ಚೆಕ್ಪೋಸ್ಟ್ನಲ್ಲಿ ಎಸ್ಕೆಎಸ್ಎಫ್ ಕೊಡಗು ಜಿಲ್ಲೆ ವಿರಾಜಪೇಟೆ ವಲಯದ ವತಿಯಿಂದ ಉಪವಾಸ ತೆರೆಯುವ ಸಮಯದಲ್ಲಿ ಈ ಭಾಗದಲ್ಲಿ ಯಾವುದೇ ಊಟ ತಿಂಡಿಯ ವ್ಯವಸ್ಥೆ ಇರುವುದಿಲ್ಲ. ಅದನ್ನ ಮನಗಂಡ ವಿಕಾಯ ಎಂಬ ಸಮಾಜ ಸೇವೆಯ ತಂಡವು ಇಲ್ಲಿ 1 ತಿಂಗಳ ಕಾಲ ಉಚಿತವಾಗಿ ಊಟ ತಿಂಡಿ ತಿನಿಸುಗಳು ತಂಪು ಪಾನೀಯವನ್ನ ನೀಡಿ ಗೌರವಿಸ್ತಾ ಇದ್ದಾರೆ. ಕೊಡಗು ಜಿಲ್ಲೆಯ ಜಿಲ್ಲಾಸ್ಪತ್ರೆ ಮತ್ತು ಜಿಲ್ಲಾ ಕೇಂದ್ರವಾದ ಬಂದಿಖಾನೆಯಲ್ಲಿರುವ ಎಲ್ಲ ರೀತಿಯ ಜನಾಂಗದವರಿಗೂ ಸಂಜೆಯ ತಿಂಡಿ ಪದಾರ್ಥಗಳನ್ನು ನೀಡಲಾಗ್ತಾ ಇದೆ ಎಂದು ಮುಂದಿನ ವರ್ಷಗಳಲ್ಲಿ ಮತ್ತಷ್ಟು ಸಮಾಜಮುಖಿ ಕಾರ್ಯಗಳನ್ನು ಮಾಡಲು ನಿರ್ಧಾರ ಮಾಡಿದ್ದೇವೆ ಎಂದು ಸಂಘಟನೆಯ ಪ್ರಮುಖರಾದ ಹನೀಫ್ ಫೈಜಿ ತಿಳಿಸಿದರು. ನಮ್ಮ ಕೊಡಗು ಜಿಲ್ಲಾ ಎಸ್ಕೆಎಸ್ಎಫ್ ವಿಕಾಯ ಅಂಗದ ಭಾಗವಾಗಿ ವಿರಾಜಪೇಟೆ ವಲಯ ಎಸ್ಕೆಎಸ್ಎಫ್ನಿಂದ 2ನೇ ವರ್ಷದ ಇಫ್ತಾರ್ ಸಂಗಮ ಇಲ್ಲಿ ಪೆರಂಬಾಡಿ ಇಲ್ಲಿಂದ ಯಾತ್ರಾ ಹೋಗುವ ಎಲ್ಲರಿಗೂ ಸಹಕಾರವಾಗುವ ಒಂದು ಇಫ್ತಾರ್ ಕೂಟ ನಡೆಸುತ್ತಾ 2ನೇ ವರ್ಷ ಆಗಿದೆ. ಇದು ಬರೋ ಇಫ್ತಾರ್ ಟೆಂಡ್ ಮಾತ್ರವಲ್ಲ, ಪ್ರಳಯದಲ್ಲಿ ಹಾಗೂ ಮತ್ತು ಮನೆಯಿಲ್ಲದವರಿಗೆ ಮತ್ತು ರೋಗಿಗಳಿಗೆ ಎಲ್ಲರಿಗೂ ಒಂದು ಸಹಕಾರವಾಗುವ ಒಂದು ಆ್ಯಕ್ಟಿವ್ ವಿಂಗ್ ಆಗಿದೆ ವಿಕಾಯ ಇರುವುದು. ಅದರಿಂದ ನಮ್ಮ ಸಂಸ್ಥೆ 100ನೇ ವಾರ್ಷಿಕದ ಅಂಗವಾಗಿ ಈ ವರ್ಷ ಸ್ವಲ್ಪ ದೊಡ್ಡದಾಗಿ ಇಲ್ಲಿ ಮತ್ತು ಮಡಿಕೇರಿ ಟೌನ್ನಲ್ಲಿ ಜಿಲ್ಲಾ ವಿಕಾಯ ಆ್ಯಕ್ಟಿವಿಟಿ ಅಂಗವಾಗಿ ನಾವು ಇಫ್ತಾರ್ ಸಂಗಮ ಬರ್ತಾ ಇದ್ದೇವೆ. ಅದು ಮುಸ್ಲಿಮರಿಗೆ ಮಾತ್ರ ಅಲ್ಲ, ಎಲ್ಲ ಮತರಿಗೂ ನಾವು ಕೊಡ್ತಾ ಇದ್ದೇವೆ. ನಿಮ್ಮೆಲ್ಲರ ಸಹಕಾರ ನಮಗೆ ಅತ್ಯವಶ್ಯವಾಗಿದೆ ಎಂದು നിമ്മെല്ലാവരുടെ കമ്മിറ്റിയുടെ ആഭിമുഖ്യത്തിൽ 1-2 വർഷങ്ങളായി നമ്മൾ കൊടകിലെ വഴിയാത്രക്കാർക്കും അതുപോലെ തന്നെ ഹോസ്പിറ്റൽ, അതുപോലെ തന്നെ മടിക്കേരി ജയിൽ, അതുപോലെ തന്നെ ഹൈവേ ഭാഗത്തുള്ള ആളുകൾക്കൊക്കെയും ഈ സമയത്തൊരു അനുകൂലമാകാൻ വേണ്ടിയിട്ടാണ് നമ്മൾ വിക്കായ ഈ പരിപാടി ചെയ്തിട്ടുള്ളത്. വിക്കായ ഇതിലേറെ വലിയ സന്നദ്ധ പ്രവർത്തനങ്ങളാണ് ചെയ്തുകൊണ്ടിരിക്കുന്നത്. നമ്മുടെ പ്രളയം ഉണ്ടായ സമയത്തും അതുപോലെ തന്നെ ഉരുൾപൊട്ട് സമയത്തും അതുപോലെ തന്നെ ജനങ്ങൾക്ക് വളരെ അത്യാവശ്യമായ ഘട്ടങ്ങളിൽ ബ്ലഡ് ഡൊണേഷൻ അടക്കമുള്ള സംഭവങ്ങളിൽ, അതുപോലെ ആക്സിഡൻറ്റ് സംഭവിച്ച സമയങ്ങളിൽ, എല്ലാ സമയങ്ങളിലും വിക്കായ എന്നുള്ളത് ജനങ്ങൾക്കൊരു അത്താണിയായി കൊടക് ജില്ലയിൽ ഈ ഒരു നീലപ്പടയണി വളരെ കൃത്യമായി മുന്നോട്ട് ഗമിച്ചിരിക്കുന്ന സമയമാണ്. അതിൻ്റെ ഒരു ഭാഗമായിട്ടാണ് നമ്മുടെ കൊടക് ജില്ലാ വിക്കായയുടെ ആഭിമുഖ്യത്തിൽ നമ്മുടെ ഈ പെരുമ്പാടി, നമ്മുടെ മാക്കൂട്ട ഈ ഒരു ഹൈവേയിൽ നമ്മുടെ ആളുകൾക്ക് ഒരു നോമ്പ് മുറിയുടെ ഈ സമയത്ത്, റമസാനിൻ്റെ ഈ സമയത്ത് ഒരു അനുകൂലമാകാൻ വേണ്ടിയിട്ടാണ് ഈ ഒരു കാര്യക്രമം ഏർപ്പെടുത്തിയിട്ടുള്ളത്. അതുകൊണ്ട് ഇതിൽ എല്ലാവരും ഈ ഒരു കാര്യത്തെ ഉപയോഗപ്പെടുത്തണമെന്ന് നമ്മുടെ കൊടക് ജില്ല എസ്കെഎസ്എഫിന് വിക്കായക്കും വേണ്ടി എല്ലാവരോട് അപേക്ഷിക്കുന്നു. ಗ್ರಾಮ ಪಂಚಾಯತಿ ಸದಸ್ಯರಾದ ರಜಾಕ್ ಮಾತನಾಡಿ, ಈ ಕಾರ್ಯಕ್ರಮ ಬಹಳ ಪ್ರಯೋಜನಕಾರಿಯಾಗಿದ್ದು ಈ ಕಾರ್ಯದ ಬಗ್ಗೆ ಶ್ಲಾಘನೆ ವ್ಯಕ್ತಪಡಿಸಿದರು. ನಮ್ಮ ವಿರಾಜಪೇಟೆ ವಲಯ ಎಸ್ಕೆಎಸ್ಎಫ್ ವಿಕಾಯ ಅಂತ ಹೇಳ್ಬಿಟ್ಟು 2ನೇ ವರ್ಷ ಆಯಿತು. ಇವರು ಇಲ್ಲಿ ನಮ್ಮ ಪೆರಂಬಾಡಿ ಚೆಕ್ ಪೋಸ್ಟ್ನಲ್ಲಿ ರಮದಾನ್ ತಿಂಗಳಲ್ಲಿ ಯಾರು ಉಪವಾಸ ಇಟ್ಟಿದ್ದಾರೆ ಅವರಿಗೆ ಒಂದು ಇಫ್ತಾರಿನ ವ್ಯವಸ್ಥೆ ಮಾಡಿದ್ದಾರೆ. ಈಗ ಕೇರಳದಿಂದ ಬರೋವರಿಗೆ, ಅದೇ ರೀತಿ ಕರ್ನಾಟಕದಿಂದ ಕೇರಳಕ್ಕೆ ಹೋಗೋವರಿಗೆ ಎಲ್ಲಾದರೂ ಹೋಟೆಲಲ್ಲಿ ಉಪವಾಸ ತೆರೆಯಲು ಅವಕಾಶ ಇಲ್ಲ, ಮಾತ್ರ ತೊಂದರೆ ಆಗಬಾರ್ದು ಅಂತ ಹೇಳ್ಬಿಟ್ಟು ಈ ಥರ ಒಂದು ಕಾರ್ಯ ಮಾಡ್ತಾ ಇದ್ದಾರೆ ಅವರು. ಇದು ಇವ್ರದ್ದು ಮೊದಲನೇದೇನಲ್ಲ. ಇದು ಏನಂತ ಹೇಳಿದ್ರೆ, ನಾನು ಹೊರ ದೇಶಗಳಲ್ಲಿ ಸುಮಾರು ನೋಡಿದ್ದೀನಿ ಈ ಥರ ಮಾಡ್ತಾ ಇರೋದು. ಆದರೆ ಇವರು ಅದು ಅರ್ಥಪೂರ್ಣವಾಗಿ ಮಾಡ್ತಾ ಇದ್ದಾರೆ. ಅದೇ ಎಲ್ರಿಗೊಂದು ಉಪಕಾರ ಸಹಕಾರ ಆಗಬೇಕು ಅಂತ ಹೇಳ್ಬಿಟ್ಟು ಇವತ್ತು ಇದೊಂದು ಮಾತ್ರ ಅಲ್ಲ, ಇದಕ್ಕಿಂತ ಮುಂಚೆ ಮಳೆಗಾಲದಲ್ಲಿ ನೋಡಿದರೆ ವಿಕಾಯ ಅಂತ ಹೇಳ್ಬಿಟ್ಟು ಒಂದು ಗುಂಪೇ ಇದೆ ಇವ್ರದ್ದು. ಭಾಳ ನಮ್ಮ ಸಮೂಹಕ್ಕೆ ಒಂದು ಒಳ್ಳೆ ಕಾರ್ಯಗಳು ಮಾಡಿಕೊಟ್ಟಿದ್ದಾರೆ. ಅದೇ ರೀತಿ ಒಂದು ಒಳ್ಳೆ ಸಂದೇಶವನ್ನು ಸಹ ಅವರು ಕೊಡ್ತಾ ಇದ್ದಾರೆ. ಭಾಳ ಸಂತೋಷವಾಗ್ತಾ ಇದೆ. ಒಬ್ಬ ಪಂಚಾಯತಿ ಸದಸ್ಯನಾಗಿದ್ದ ನಾನು ಇಲ್ಲಿ ಬಂದಿದ್ದೀನಿ. ಈಗ ಬಂದು ನೋಡೋದಕ್ಕೆ ಭಾಳ ನನಗೂ ಒಂದು ಸಂತೋಷವಾಯಿತು. ಇಂಥ ಒಂದು ಸಂಘಟನೆ ಇಂಥ ಒಳ್ಳೆ ಕೆಲಸಗಳು ಮಾಡ್ತಾ ಇದ್ದಾರೆ ಅಂತ ಹೇಳಿದರೆ. ಅದೇ ರೀತಿ ಇವರು ಕೊಡಗಿನಲ್ಲಿ ನಮ್ಮ ವಿರಾಜಪೇಟೆ ತಾಲೂಕು ಮಾತ್ರ ಅಲ್ಲ, ಮಡಿಕೇರಿ ತಾಲೂಕು, ಆಲ್ಮೋಸ್ಟ್ ಕರ್ನಾಟಕದಲ್ಲೂ ಇದೆ ಇವರದ್ದು ಈ ಒಂದು ವಿಕಾಯ ಅಂತ ಹೇಳಿದ್ರೆ. ಭಾಳ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಭಾಳ ಸಂತೋಷ ಆಗ್ತಾಯಿದೆ ನನಗೆ. വളരെ സ്വീകാര്യമായ ഇതെല്ലാം നമ്മളെ ഒരു സാലിയായ അമലായി അല്ലാഹു സ്വീകരിക്കുക. ಕಾರ್ಯಕ್ರಮದಲ್ಲಿ ರಫೀಕ್ ಬಾಕವಿ, ರಶೀದ್ ದಾರ್ಮಿ, ಉಮರ್ ಸೈನುದ್ದೀನ್, ಹಕೀಂ, ಕೆಪಿ ರಶೀದ್ ಮತ್ತಿತರರು ಪಾಲ್ಗೊಂಡಿದ್ದರು.